ಚಿದಂಬರ ರಹಸ್ಯ ಅಧ್ಯಾಯ 23 ಬೆಳಿಗ್ಗೆ ಕೃಷ್ಣಗೌಡ ಏಲಕ್ಕಿ ಮಂಡಿ ಬಾಗಿಲು ತೆಗೆಯುತ್ತಿದ್ದಂತೆಯೇ ಕೆಸರೂರಿನ ರಿಟೈರ್ಡ್ ಸಬ್ ರಿಜಿಸ್ಟ್ರಾರ್ ಆಚಾರಿ, ಕಾಲೇಜು ಪ್ರಿನ್ಸಿಪಾಲ್ ವೆಂಕಟರಾಯ ಮತ್ತು ಸುಬ್ಬೇಗೌಡ ಇತ್ಯಾದಿಗಳ ಜೊತೆ ಹಾಜರಾದ. ಕೃಷ್ಣಗೌಡನ ತಲೆಯೊಳಗೆ ಇನ್ನೂ ಸುಲೇಮಾನ್ ಬೇರಿಯ ಮಲಬಾರ್ ಏಲಕ್ಕಿ ಮಂಡಿ ವಿಷಯವೇ ಕೊರೆಯುತ್ತಿತ್ತು. ಮೂವರ ಹಿಂದೆ ಇನ್ನೊಬ್ಬ ಕೆಂಚು ಮೀಸೆಯ ವಿಚಿತ್ರ ವೇಷದ ಆಗಂತುಕನು, ಅಷ್ಟೇ ವಿಚಿತ್ರ ಚರ್ಯೆಯ ಹೆಂಗಸೂ ಇರುವುದನ್ನು ಅವನು ಗಮನಿಸಲಿಲ್ಲ. ಅವರು ಆಗಿಂದಾಗ್ಗೆ ಕೆಸರೂರಿಗೆ ಭೇಟಿ ಕೊಡುತ್ತಿದ್ದವರಾದರೂ ಕೃಷ್ಣಗೌಡನಿಗೆ ಪರಿಚಯ ಹತ್ತದುದರಿಂದ ಆಚಾರಿಯೇ ಅವರಿಬ್ಬರನ್ನೂ ಪರಿಚಯಿಸಿದ. ಅವನ ಹೆಸರು ಮೆಜಿಷಿಯನ್ ಮುತ್ತು ಎಂದು. ಕೃಷ್ಣಗೌಡನ ಮನೆ ಹಿಂದಿನ ಬಯಲಿನಲ್ಲಿ ಬಂದು ಬೀಡು ಬಿಟ್ಟಿದ್ದ ಗೋಸಾಯಿಗಳಲ್ಲಿ ಇವನು ಒಬ್ಬ. ಅವನ ಕೆಲಸ ಬಹುವಾಗಿ ಬಸ್ ಸ್ಟಾಂಡಿನಲ್ಲಿ, ಸಂತೆಮಾಳದಲ್ಲಿ, ಜನ ಸೇರುವಂಥ ಕಡೆಗಳಲ್ಲಿ ಮ್ಯಾಜಿಕ್ ಮಾಡುವುದು. ಎಲ್ಲಿ ಜನ ಸೇರಿದರೂ ತನ್ನ ಮ್ಯಾಜಿಕ್ ಪರಿಕರಗಳನ್ನು ಬಿಚ್ಚಿಕೊಂಡು 1 2 3 4 ಎಂದು ಮ್ಯಾಜಿಕ್ ಆರಂಭಿಸುತ್ತಿದ್ದ. ಪ್ರೇಕ್ಷಕರಿಂದ ಗಿಟ್ಟಿಸಿದ 3 ಕಾಸು 6 ಕಾಸುಗಳನ್ನು ಒಟ್ಟು ಮಾಡಿ ಸಾಯಂಕಾಲ ಒಂದು ಬಾಟ್ಲಿ ಶರಾಬಿಗೆ ಏರ್ಪಾಡು ಮಾಡಿಕೊಳ್ಳುತ್ತಿದ್ದ. ರಾತ್ರಿ ಎಲ್ಲ ತನ್ನ ಗುಂಪಿನವರೊಡನೆ ಮೊಲ, ನರಿ ಮುಂತಾದುವನ್ನು ಶಿಕಾರಿ ಮಾಡಿ ಬೆಳಿಗ್ಗೆ ಊಟಕ್ಕೆ ತಯಾರಿ ಮಾಡುತ್ತಿದ್ದ. ಅವನಿಗೆ ಹಿಂದಿ, ಇಂಗ್ಲಿಷ್, ಉರ್ದು, ತೆಲುಗು, ತಮಿಳು, ಬಂಗಾಳಿ ಎಲ್ಲ ಭಾಷೆಗಳನ್ನು ಕೊಂಚ ಕೊಂಚ ಅಧ್ವಾನವಾಗಿ ಮಾತಾಡಲು ಬರುತ್ತಿತ್ತು. ಈ ಗೋಸಾಯಿಗಳ ಹೆಂಗಸರಷ್ಟು ಜನ ಸಾಂಗೋಪಾಂಗವಾಗಿ ಸೂಳೆಗಾರಿಕೆ ನಡೆಸುತ್ತಿದ್ದರು. ಕೆಂಪಗಿರುವ ತೆಳ್ಳನೆಯ ನಡುವಿನ ಈ ಹೆಂಗಸರ ರುಚಿ ನೋಡಲು ಕೆಸರೂರಿನ ಗೌಡರಿಗೆ ಒಂದು ವಿಚಿತ್ರವಾದ ತೆವಲು. ಹಾಗಾಗೇ ಈ ಮೆಜಿಷಿಯನ್ ಮುತ್ತು ಆಚಾರಿಗೂ ಸುಬ್ಬೇಗೌಡನಿಗೂ ಅಷ್ಟೊಂದು ಆತ್ಮೀಯವಾಗಿ ಗೊತ್ತಾಗಿದ್ದು. ಈ ಸಾರಿ ಅವರನ್ನು ಊರಿಂದ ಮುಂದಕ್ಕೆ ಹೋಗಲು ಬಿಡದೆ ಶಾಶ್ವತವಾಗಿ ಊರಲ್ಲಿ ಉಳಿಸಿಕೊಂಡು ಅಷ್ಟು ಹೆಂಗಸರ ರುಚಿ ನೋಡಬೇಕೆಂಬುದೇ ಆಚಾರಿಯ ಉದ್ದೇಶವಾಗಿತ್ತು. ಕೃಷ್ಣಗೌಡ ಕೆಸರೂರು ಪಂಚಾಯ್ತಿ ಅಧ್ಯಕ್ಷನಾದ್ದರಿಂದ ಕೃಷ್ಣಗೌಡನ ತೆವಲು ತಿಳಿದ ಆಚಾರಿಯೇ ಮುತ್ತುಗೆ ಹೇಳಿ ಅವರ ಟೆಂಟಿನಿಂದ ಒಂದು ಕನ್ಯಾರತ್ನವನ್ನು ತಮ್ಮೊಟ್ಟಿಗೆ ಕರೆತಂದಿದ್ದ. ಹಿಂದು ಮುಂದು ನೋಡದೆ ಅವಳನ್ನು ಮುತ್ತುವಿನ ಮಗಳೆಂದು ಕೃಷ್ಣಗೌಡನಿಗೆ ಪರಿಚಯಿಸಿದ. ಇದೆಲ್ಲ ಪರಿಚಯ ಇತ್ಯಾದಿಗಳು ಮುಗಿದ ಮೇಲೆ ಆಚಾರಿ ಹೇಳಿದ, ಇವರಿಗೆ ಗ್ರಾಮ ಪಂಚಾಯ್ತಿಯಿಂದ ಮನೆದಳಕ್ಕೆ ಜಾಗ ಮಂಜೂರು ಮಾಡಬೇಕು. ಅವರ ಕೈಲಿ ಅರ್ಜಿ ಕೊಡಿಸುತ್ತೇನೆ ಎಂದು. ಕೃಷ್ಣಗೌಡ ಏನೇನೂ ಯೋಚನೆಯಲ್ಲಿದ್ದವನು ಆಚಾರಿಯ ಯೋಜನೆಗೆ ಒಮ್ಮೆಲೆ ಅಸಮ್ಮತಿ ಸೂಚಿಸಿ ಆ ಜಾಗ ಗೋಮಾಳ ಎಂದು, ಅಲ್ಲಿ ಮನೆದಳಕ್ಕೆ ಕೊಡಲಾಗುವುದಿಲ್ಲೆಂದು ಹೇಳಿದ. ಆಚಾರಿ ಹೇಳಿದ, ಗೌಡರೇ, ಇರಲಿ, ಹಾಗೆ ಏಗ್ಮಿಲ್ಲ ಅಂತ ಹೇಳಬೇಡಿ. ಯೋಚನೆ ಮಾಡಿ ಸಾಯಂಕಾಲ ತಿಳಿಸಿ. ನಿಮಗೂ ಕೊಂಚ ವಿಷಯ ತಿಳಿಸೋದಿದೆ. ಆಮೇಲೂ ನಿಮಗೆ ಬೇಡಾಂತ ಅನ್ನಿಸಿದರೆ ನಿಮ್ಮಿಷ್ಟ ಎಂದ. ಅನಂತರ ಮುತ್ತುವನ್ನು, ಅವನ ಜೊತೆಗಿದ್ದ ಕನ್ಯಾರತ್ನವನ್ನು, ಸಾಯಂಕಾಲ ಗೌಡರನ್ನು ನೋಡಿ ಈಗ ಹೋಗಿ ಎಂದು ಹೇಳಿ ಕಳಿಸಿದ. ಆಚಾರಿಯದು ಮಹಾಪ್ರಳಯಾಂತಕ ತಲೆ. ಅವನನ್ನು ತಲೆಬಿಸಿ ಆಚಾರಿ ಎಂದೇ ಎಲ್ಲ ಕರೆಯುತ್ತಿದ್ದರು. ಆಚಾರಿಯ ಕುತಂತ್ರ ಬುದ್ಧಿಗಾಗಿ ಹೆದರಿಯೇ ಬಹುವಚನದಲ್ಲಿ ಅವನನ್ನು ಮಾತಾಡಿಸುತ್ತಿದ್ದರು. ಆಚಾರಿಗೆ ಕಚ್ಚೆ ಹರುಕು ಬುದ್ಧಿ ಇಲ್ಲದಿದ್ದರೆ ಅವನು ಈ ವೇಳೆಗಾಗಲೇ ಸುಲೇಮಾನ್ ಬೇರಿಯನ್ನು ಮೀರಿಸುವಂತ ಕುಳವಾಗಿರುತ್ತಿದ್ದ. ಆದರೆ ಅವನಿಗೆ ಪ್ರಪಂಚದಲ್ಲಿ ಹೆಂಗಸಿನ ಸೊಂಟ ಒಂದನ್ನು ಬಿಟ್ಟು ಇನ್ಯಾವುದಕ್ಕೂ ಆಸೆಯಾಗಲಿ ಬೆಲೆಯಾಗಲಿ ಇರಲಿಲ್ಲ. ಎಲ್ಲಾ ತೋಟ, ಮನೆ, ಕಾರು ಇತ್ಯಾದಿಗಳನ್ನು ಹೊಂದಲು ಪರಿತಪಿಸುತ್ತಾ ಇರಬೇಕಾದರೆ ಆಚಾರಿ 60ರ ಮುದಿತನದಲ್ಲೂ ಅತ್ತ ಕಿಂಚಿತ್ ಲಕ್ಷ ಹರಿಸದೆ ಸಂತೆಯಿಂದ ಹಿಡಿದು ಜಾತ್ರೆಗಳವರೆಗೆ ಹೆಂಗಸರನ್ನು ಹುಡುಕಿಕೊಂಡು ಮೂಸುತ್ತ ತಿರುಗುತ್ತಿದ್ದ. ಅವನ ಕೂದಲು ಬೆಳ್ಳಗಾಗಿರುವುದೊಂದನ್ನು ಬಿಟ್ಟರೆ ಅವನ ಸಣಕಲು ದೇಹದ ಮೇಲೆ ಮತ್ಯಾವುದೇ ವೃದ್ಧಾಪ್ಯದ ಚಿಹ್ನೆಗಳಿರಲಿಲ್ಲ. ಅವನಿಗೆ ಒಂದೊಂದು ಹೆಂಗಸರ ಸಹವಾಸವು ಒಂದೊಂದು ಹೊಸ ಸಾಹಸಯಾನ. ಒಂದೊಂದು ಹೆಂಗಸು ಒಂದೊಂದು ಬಗೆಯ ವಿನೂತನ ಅನುಭವವನ್ನು ದಯಪಾಲಿಸುವ ಅಗಾಧ ಭೂಖಂಡವಿದ್ದಂತೆ. ಹೆಂಗಸಿನ ಪ್ರಶ್ನೆ ಬಂದಾಗಲೆಲ್ಲ ಅವನ ಬುದ್ಧಿ ಪ್ರಚಂಡವಾಗುತ್ತಿತ್ತು. ಹೇಗಾದರೂ ಮಾಡಿ ಈ ಬಾರಿ ಗೋಸಾಯಿಗಳನ್ನು ಸಾಕಷ್ಟು ಕಾಲ ಊರಲ್ಲೇ ಉಳಿಸಲು ಹವಣಿಕೆ ಹಾಕಿದ್ದ. ಅದಕ್ಕೆ ಗೋಸಾಯಿಗಳ ಮುಖಂಡರಾದ ಮುತ್ತೋಜಿ, ತಾನಾಜಿ, ಶಿವಾಜಿ ಮುಂತಾದವರನ್ನೆಲ್ಲ ಹಿಡಿದು ಇಲ್ಲಿ ಮನೆ ಕಟ್ಟಿಕೊಳ್ಳಲು ನಿವೇಶನಕ್ಕೆ ಅರ್ಜಿ ಹಾಕಿ ಎಂದು ಚಿತಾವಣೆ ಮಾಡಿದ. ಆ ಗೋಸಾಯಿಗಳಿಗಾದರೂ ಅಲ್ಲಿ ಮನೆ ಕಟ್ಟಿಕೊಳ್ಳಬೇಕೆಂಬ ಅಭಿಲಾಷೆ ಏನೂ ಇರಲಿಲ್ಲ. ಏಕೆಂದರೆ ಅವರು ಇಲ್ಲಿಯ ನರಿ, ಮೊಲ, ಗೌಜಲು, ಹಕ್ಕಿ, ಕಾಡುಕೋಳಿ ಇತ್ಯಾದಿಗಳನ್ನು, ಹಳ್ಳ ಗುಂಡಿಗಳಲ್ಲಿರುವ ಮೀನುಗಳನ್ನು, ಊರವರ ಬೆಕ್ಕು, ಕುರಿ, ಕೋಳಿಗಳನ್ನು ಹಿಡಿದು ಮುಗಿಸಿ, ಕದಿಯಬಹುದಾದ ಸಾಮಾನುಗಳನ್ನು ಕದ್ದು, ಕಚ್ಚೆ ಹರುಕರಿಗೆ ಹಿಡಿಸಬಹುದಾದ ಕಾಯಿಲೆಗಳನ್ನೆಲ್ಲ ಹಿಡಿಸಿ, ಅನಂತರ ಬೇರೊಂದೆಡೆಗೆ ಕಾಲು ಕೀಳುವುದೇ ಅವರ ಜೀವನದ ಪರಿಯಾಗಿತ್ತು. ಆದರೆ ಅವರಿಗೆ ಆಚಾರಿ ಹೇಳಿದ್ದ, ಮನೆಗೂ ಸರ್ಕಾರವೇ ಹಣ, ಹೆಂಚು, ಮರಮುಟ್ಟು ಇತ್ಯಾದಿಗಳನ್ನು ಒದಗಿಸುತ್ತದೆ. ಜೊತೆಗೆ ನಿಮಗೆ ಇಲ್ಲಿ ಜಮೀನು ಕೊಟ್ಟ ಕೂಡಲೇ ಓಟಿನ ಹಕ್ಕು ಸಿಕ್ಕುತ್ತದೆ. ತಾಲ್ಲೂಕು ಬೋರ್ಡ್ ಚುನಾವಣೆ ಬಂತು. 2 ಪಾರ್ಟಿಯವರು ನಿಮ್ಮ ಓಟಿಗೆ ಬೇಕಾದ ಹಾಗೆ ಹಣ ಚೆಲ್ಲುತ್ತಾರೆ ಇತ್ಯಾದಿ ಮಾತಿನ ಮಾಯಾಜಾಲವನ್ನೇ ಅವರೆದುರು ಬೀಸಿದ. ಅವರಿಗೂ ಇವರ ಮಾತು ಸರಿ ಎನ್ನಿಸಿತು. ಮೆಜಿಷಿಯನ್ ಮುತ್ತು ಅತ್ತ ಹೋಗುತ್ತಿದ್ದಂತೆಯೇ ಕೃಷ್ಣಗೌಡ ಇದೆಲ್ಲ ಏನು ಎನ್ನುವಂತೆ ಆಚಾರಿ ಕಡೆ ನೋಡಿದ. ಆಚಾರಿ ತನ್ನ ಮಾತಿಗೆ ಒಂದು ಗುರುತ್ವ ಬರಲಿ ಎಂದೇ ಕಾಲೇಜು ಪ್ರಿನ್ಸಿಪಾಲರನ್ನು ತನ್ನೊಡನೆ ನಿಷ್ಕಾರಣವಾಗಿ ಎಳೆದು ತಂದಿದ್ದು.
ಬೆಳಿಗ್ಗೆ ಪ್ರಿನ್ಸಿಪಾಲರ ಮನೆಗೆ ಹೋಗಿ, ನಿನ್ನೆ ನಿಮ್ಮ ಕಾಲೇಜಿನಲ್ಲಿ ಗಲಾಟೆಯಾದುದೆಲ್ಲ ಈ ಸುಲೇಮಾನ್ ಬೇರಿ ಕಡೆಯೋರ ಕುತಂತ್ರದಿಂದಲೇ. ಈಗಲೇ ಅವರಿಗೆ ಸರಿಯಾದ ತಿರುಮಂತ್ರ ಹಾಕದಿದ್ದರೆ ನಿಮ್ಮ ಕಾಲೇಜಿನಲ್ಲಿ ಇನ್ನು ಮುಂದೆ ಅತ್ಯಾಚಾರ ಅನಾಚಾರಗಳು ಆರಂಭವಾಗುತ್ತವೆ. ನಾನು ಇದಕ್ಕೆಲ್ಲ ಸರಿಯಾದ ಯೋಚನೆ ಮಾಡಿದ್ದೇನೆ. ನೀವು ನನ್ನೊಡನೆ ಬನ್ನಿ ಎಂದು ಆ ಬಡಪಾಯಿ ಮೂರ್ಖ ಶಿಖಾಮಣೆಯನ್ನು ತನ್ನ ಬೆನ್ನಿಗೆ ಹಾಕಿಕೊಂಡು ತಿರುಗುತ್ತಿದ್ದ. ಆತನು ತನಗೇನೂ ಈ ಊರಿನ ಆಗುಹೋಗುಗಳಲ್ಲಿ ಪ್ರಮುಖ ಪಾತ್ರ ದೊರೆತಿದೆ ಎಂದು ತಿಳಿದು ಕುರಿಯಂತೆ ತಲೆತಗ್ಗಿಸಿ ಆಚಾರಿಯ ಬೆನ್ನು ಹಿಡಿದಿದ್ದ. ಕೃಷ್ಣಗೌಡ ಇವರತ್ತ ತಿರುಗಿದ ಕೂಡಲೇ ಆಚಾರಿ ಏಕಾಂತದಲ್ಲಿ ನಿಮ್ಮೊಡನೆ ಮಾತಾಡುವುದಿದೆ ಎಂದು ಹೇಳಿ ಪ್ರಿನ್ಸಿಪಾಲರನ್ನು ಸುಬ್ಬೇಗೌಡನನ್ನು ಅಲ್ಲೇ ಕೂರಿಸಿ ಕೃಷ್ಣಗೌಡನನ್ನು ಕರೆದುಕೊಂಡು ಒಳಕೋಣೆಗೆ ನಡೆದ. ಏಕಾಂತದಲ್ಲಿ ಕೃಷ್ಣಗೌಡನದು ಆಚಾರಿಯದು ಏಕವಚನದ ಸಂಭಾಷಣೆ ಆರಂಭವಾಯಿತು. ಹೆಂಗಸರ ಮರ್ಮಸ್ಥಳಗಳ ಬಗ್ಗೆ ಎಲ್ಲ ಮಾತಾಡುವಷ್ಟು ಇಬ್ಬರು ಆತ್ಮೀಯರಾಗಿರುವಾಗ ಬಹುವಚನದ ಗೋಡೆ ಇರುತ್ತದೆಯೇ? ಅಲ್ಲೋ ಆಚಾರಿ, ನಿಂದೇನಯ್ಯ ಸಮಾಚಾರ? ನಿನಗೆ ತೆವಲಿದ್ದರೆ ಅವರು 4 ಜನ ಹೆಂಗಸರಿಗೆ ಮಜಾ ಉಡಾಯಿಸಿ ಕೈತೊಳಕು. ಅದು ಬಿಟ್ಟು ಅವರನ್ನ ಊರೊಳಗೆ ಖಾಯಮ್ಮಾಗಿ ಇಟ್ಟುಕೊಂಡು ಯಾರನ್ನೇ ಹಾಳಾಡಬೇಕಂತ ಮಾಡಿದೀಯಾ? ನಮ್ಮ ತೋಟದ ಬೇಲಿ ಹಿಂದೇನೆ ಈ ಸುಳೆ ಮಕ್ಕಳು ಒಕ್ಕರಿಸಿದ್ದಾರೆ. ಅವರಿಗೆ ಅಲ್ಲಿ ಜಾಗ ಖಾಯಂ ಮಾಡಿದರೆ ನಮ್ಮ ಕೋಳಿ ಕುರಿ ಒಂದಾದ್ರೂ ಉಳಿತದೇನೋ ಎಂದು ಕೃಷ್ಣಗೌಡ ದಬಾಯಿಸಿದ. ಕೃಷ್ಣಪ್ಪ, ನೋಡು, ನಿಂದು ಇದೇ ತಪ್ಪು. ನಾನೇನು ಹೆಂಗಸರಿಗೆ ಬಾಯಿ ಬಿಟ್ಟುಕೊಂಡು ಕೂತಿದ್ದೀನಿ ಅಂತ ಮಾಡಿದ್ದೀಯಾ? ಇಂಥವರು ಎಷ್ಟು ಜನ ಹೆಂಗಸರನ್ನು ನೋಡಿಲ್ಲ. ನಾನು ಯಾವ ದೂರದೃಷ್ಟಿಯಿಂದ ಈ ಮಾತನ್ನ ನಿನಗೆ ಹೇಳ್ತಿದ್ದೀನಿ ಅನ್ನೋದನ್ನು ಯೋಚಿಸು. ನೀನು ಅವರಿಗೆ ಮನೆದಳಕ್ಕೆ ಜಮೀನು ಕೊಟ್ಟು ಅವರೇನೋ ಅಲ್ಲೇ ಉಳಿತಾರೆ ಅಂತ ತಿಳಿದುಕೊಂಡಿದೀಯಾ? ಅಲೆಮಾರಿ ತಿರುಕರಲ್ಲೇನೋ ಅವು. ಈಗೊಂದಿಷ್ಟು ಮನೆದಳ ಅಳತೆ ಮಾಡಿಸಿಕೊಡು. ಅಲ್ಲಿಗೆ ಅವರಿಗೆ ಓಟು ಸಿಕ್ಕವೆ. ಸುಲೇಮಾನ್ ಬೇರಿ ಕಡೆಯವರನ್ನು ಸುಲಭವಾಗಿ ಮಟ್ಟ ಹಾಕಬಹುದು. ಇಲ್ಲ ಎಲ್ಲಾದರೂ ಅಪ್ಪಿತಪ್ಪಿ ಈ ಹರಿಜನರು ಸಾಬರಿಗೆ ಓಟು ಕೊಟ್ಟು ಅನ್ನು. ಈ ಸಾರಿ ವಿಪಿ ಚೇರ್ಮನ್ಗಿರಿ ತಾಲ್ಲೂಕು ಬೋರ್ಡ್ ಅಧ್ಯಕ್ಷತೆ ಎಲ್ಲಾ ಸುಲೇಮಾನ್ ಬೇರಿ ಕಡೆಯವರಿಗೆ ಹೋಗ್ತದೆ. ನಿನಗೆ ಒಂದು ದಿನ ಮನೆಗೆ ಬಂದು ಅವರ ಕಡೆಯೋರೆಷ್ಟಿದ್ದಾರೆ ನಮ್ಮ ಕಡೆಯೋರೆಷ್ಟಿದ್ದಾರೆ ಲೆಕ್ಕ ಹಾಕಿ ತೋರಿಸಿಕೊಡ್ತೀನಿ. ಈಗ ಸುಮ್ಮನೆ ನಾನು ಹೇಳಿದ್ದಕ್ಕೆ ಆಯ್ತು ಅನ್ನು. ಸಾಯಂಕಾಲ ಮುತ್ತು ಅವನ ಮಗಳ ಜೊತೆ ಬಂದು ನೋಡ್ತಾನೆ. ಪಾಪ ಹೆಣ್ಮಗಳು, ಏನೋ ಒಂದು ಆಸೆ ಇಷ್ಟೊಂಡಿರುತ್ತೆ. ಬ್ಯಾಡ ಅನ್ನಬೇಡ. ಆಚಾರಿ ಕೃಷ್ಣಪ್ಪನ ಎಲ್ಲ ಇಂದ್ರಿಯಗಳ ಮೇಲೂ ಸಂಮೋಹನ ಬೀರುವಂತೆ ಮಾತಾಡಿದ. ಸುಲೇಮಾನ್ ಬೇರಿ ಕೃಷ್ಣಪ್ಪನಿಗೆ ಮತ್ತೆ ಮರೆತಿದ್ದ ಚಿಂತೆ ಮರುಕಳಿಸಿತು. ಗೋಸಾಯಿಗಳು ಬೀಡು ಬಿಟ್ಟಿದ್ದ ಜಾಗಕ್ಕೆ ಹಿಂದೊಮ್ಮೆ ಸುಲೇಮಾನ್ ಬೇರಿಯೇ ಸಾಮಿಲ್ಲಿಗಾಗಿ ಅರ್ಜಿ ಹಾಕಿದ್ದ. ಅದನ್ನು ಹೇಗೋ 108 ತಕರಾರು ತೆಗೆದು ಒಕ್ಕಲಿಗರು ಲಿಂಗಾಯತರು ಅವನಿಗೆ ದಕ್ಕದಂತೆ ಮಾಡಿದ್ದರು. ಕೃಷ್ಣಪ್ಪನಿಗೆ ಆಚಾರಿಯ ಮಾತುಗಳಲ್ಲಿಯೂ ಸತ್ಯಾಂಶ ಇದೆ ಎನ್ನಿಸಿತು. ಆದರೂ ಆಚಾರಿಯ ಚಟುವಟಿಕೆಗಳಿಗೆ ಮೂಲಸ್ಫೂರ್ತಿ ಆ ಗೋಸಾಯಿ ಹೆಂಗಸುಗಳೇ ಎಂದು ಅವನಿಗೆ ಗುಮಾನಿ ಮಾತ್ರ ಇದ್ದೇ ಇತ್ತು. ಅಲ್ಲೋ ಆಚಾರಿ, ನೀನು ಈ ಹೆಂಗಸರ ಹಿಂದೆ ಬಿದ್ದು ನಿನ್ನ ಜಾಗ, ಭೂಮಿ ಎಲ್ಲವನ್ನೂ ಕಳಕೊಂಡಿದ್ದಲ್ಲದೆ ಈಗ ಲೋಕಾನೆಲ್ಲ ಹಂಚೋದಕ್ಕೆ ಹೊರಟಿದ್ದೀಯಾ? ಸದ್ಯಕ್ಕೆ ಹೆಣಿಯೊಬ್ಬಳು ಬೇಗ ಕಣ್ಮುಚ್ಚಿ ಬಚಾವಾದಳು. ಇಲ್ಲಿವರೆಗೆ ಸುಲೇಮಾನ್ ಬೇರಿ ವಿರುದ್ಧ ಚಕಾರ ಎತ್ತದಿದ್ದವನು ಈಗೇನಯ್ಯ ನಿನಗೆ ಅವನ ಮೇಲೆ? ನಿನ್ನಗೇನಯ್ಯ ಗೊತ್ತಾಗದೆ ಹೆಚ್ಚೆ ಕಳಕೊಂಡೋರ ತಾಪತ್ರಯ? ಅಂತ ಹಳೆ ಮನೇಲಿಟ್ಟುಕೊಂಡೆ ನಿನ್ನ ಪೊಗರು ತಡೆಯೋಕಾಗ್ತಿಲ್ಲ. ನಿನ್ನ ಪೀಳಿಗೆ ಬಸ್ ಸ್ಟಾಂಡಲ್ಲೆಲ್ಲ ಓಡಾಡ್ತಿವೆ. ಅದಿಲ್ಲಿ ಸುಲೇಮಾನೆ ಬೇರಿ ನಿನ್ನ ಮಂಡಿ ಎದುರೇ ಇನ್ನೊಂದು ಏಲಕ್ಕಿ ಮಂಡಿ ತೆರಿತಾನಂತೆ. ತಿಳುಕೋ, ನಾನು ಬಂದಿರೋದು ನನ್ನ ಹೆಂಗಸರ ತೆವಲಿಗಲ್ಲ ಕೃಷ್ಣಪ್ಪ. ನನ್ನ ಜೊತೆ ಪ್ರಿನ್ಸಿಪಾಲ್ ವೆಂಕಟರಾಯರು ಬಂದಿದ್ದಾರೆ. ಈಗ ಕಾಲೇಜಲ್ಲಿ ಯಕ್ಷಗಾನ ನಡೆಯೋದಕ್ಕೆ ಬಿಡದೆ ಕೊನೆಗೆ ಪೊಲೀಸ್ಕೋರು ಬಂದು ದೊಂಬಿ ನಿಲ್ಲಿಸಿದರಂತೆ. ಎಲ್ಲಿಗೆ ಬಂತು ನಮ್ಮ ಹಣೆಬರ? ನೀನು ನಿನ್ನ ಗ್ರಾಮದಲ್ಲಿ ಎಂಗಯ್ಯಗಲ ಜಾಗ ಕೊಡೋಕೆ ಅಳ್ತಿದೀಯ. ಅಲ್ಲಿ ಸುಲೇಮಾನ್ ಬೇರಿ ಊರಿಗೆ ಊರನ್ನೇ ನುಂಗಾಕ್ತಿದ್ದಾನೆ. ನೋಡಿಕೊಂಡು ಕೂತಿದ್ದೀರಿ. ಕೃಷ್ಣಗೌಡನ ಮರಕ್ಕೆ ಆಚಾರಿಯ ಒಂದೊಂದು ಮಾತ್ರ ತಾಗತೊಡಗಿದವು. ಹೆಗಸರಿಗಾಗಿ ಆಚಾರಿ ತನ್ನೆಲ್ಲ ಬುದ್ಧಿಶಕ್ತ ವಾಕ್ಶಕ್ತಿಗಳನ್ನು ಕೃಷ್ಣಗೌಡನ ಮೇಲೆ ಪ್ರಯೋಗಿಸಿದ. ಈ ಬ್ರಾಹ್ಮಣನ ಪ್ರಚಂಡ ನಾಲಿಗೆ ಬಡಪಾಯಿ ಕೃಷ್ಣಗೌಡನ ಬುದ್ಧಿಶಕ್ತಿ ತತ್ತರಿಸತೊಡಗಿತು. ಸರಿ ಆಚಾರಿ, ನಾನು ಆಯ್ತನ್ರು ಇನ್ನೂ ಸುಮಾರು ಜನ ವಿಪಿ ಮೆಂಬರುಗಳು ತಹಶೀಲ್ದಾರರು ಎಲ್ಲ ಇದ್ದಾರಲ್ಲಯ್ಯ. ಅವರಿಗೆಲ್ಲ ಸಮಜಾಯಿಷಿ ಹೇಳೋದು ಹೇಗೆ? ಸುಲೇಮಾನ್ ಬೇರಿಗೆ ಮಾತ್ರ ಆ ಜಾಗ ಕೊಡಕೂಡದು ಅಂತ ತಕರಾರು ಮಾಡಿ ಈಗ ಈ ಗೋಸಾಯಿಗಳಿಗೆ ಮಂಜೂರು ಮಾಡೋದಕ್ಕೆ ಹೋದರೆ ಏನಂತಾರೆ ಅವರೆಲ್ಲ ಎಂದ ಕೃಷ್ಣಗೌಡ. ಅವನ ಮಾತಿನಲ್ಲಿ ಅವನದೇನೋ ಒಪ್ಪಿಗೆ ಇದ್ದಂತಿತ್ತು. ಅದಕ್ಕೆಲ್ಲ ನಾನು ಮಾಡ್ತೀನಿ. ಅದಕ್ಕೆ ಸುಬ್ಬೇಗೌಡನನ್ನು ಪ್ರಿನ್ಸಿಪಾಲರನ್ನು ಕರಕೊಂಡು ಬಂದಿರೋದು. ಸರ್ಕಾರದೋರು ಬಡವರಿಗೆ ನಿವೇಶನ ಅಂತ ಒಂದು ಯೋಜನೆ ತಯಾರು ಮಾಡಿದ್ದಾರೆ. ಅದನ್ನ ಹಿಡುಕೊಂಡು ತಹಶೀಲ್ದಾರನ್ನ ಬಗ್ಗಿಸಬಹುದು. ಮಿಕ್ಕೋರ ಹತ್ರ ಪ್ರಿನ್ಸಿಪಾಲರನ್ನ ಕಳಿಸ್ತೀನಿ. ಆಚಾರಿ ಸ್ಥಳದಲ್ಲೇ ಯೋಚನೆ ಮಾಡಿ ಮುಂದಿನ ಯೋಜನೆಯ ನೀಲನಕ್ಷೆ ಕೊಟ್ಟ. ಆಚಾರಿಯ ಪ್ರಚಂಡ ಬುದ್ಧಿಯನ್ನು ಎಂದೋ ತಿಳಿದಿದ್ದ ಕೃಷ್ಣಪ್ಪ ಆಚಾರಿಯ ಯೋಜನೆಗೆ ಮೆಚ್ಚಿ ತಲೆಯಾಡಿಸಿದ. ಕೋಣೆಯಿಂದ ಕೃಷ್ಣಪ್ಪಗೌಡನ ಜೊತೆಗೆ ಹೊರಬಂದ ಆಚಾರಿ ಪ್ರಿನ್ಸಿಪಾಲರಿಗೆ, ಎಲ್ಲಾ ಮಾತಾಡಿದ್ದೇನೆ. ಮುಂದಿನ ಕೆಲಸ ಏನಿದ್ರೂ ನೀವೇ ಮಾಡಬೇಕು.
ವಿಷಯ ನಿಮಗೆ ತಿಳಿಸ್ತೀನಿ. ವೆಂಕಟೇಶ್ವರನ ಕೃಪೆ ಏನಿದ್ದರೂ ಸರಿ ಹೋಗ್ತದೆ ಎಂದ. ಹಿಂದೂ ಗೊತ್ತಿಲ್ಲದ ಮುಂದೂ ಗೊತ್ತಿಲ್ಲದ ಪ್ರಾಚಾರ್ಯ ಮಹಾಶಯ ತನ್ನ ಹೆಡ್ಡತನ ಮುಚ್ಚಿಕೊಳ್ಳಲು ತಲೆಯಾಡಿಸಿ ಆಚಾರಿಯೊಂದಿಗೆ ಎದ್ದು ಹೊರಟ.